ಹಾಯ್, ನಾನೆಲ್ಲ ಬ್ಯೂಟಿಫುಲ್ ಸೋಲ್ಸ್ ಅನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ತಾ ಇರುವಂತದ್ದು ಕನ್ಯಾ ರಾಶಿಯವರ ಆಗಸ್ಟ್ ತಿಂಗಳ ಒಂದು ಪ್ರಿಡಿಕ್ಷನ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡೋಣ. ಏನ್ ಬರ್ತಾ ಇದೆ, ಏನು ಅಬಂಡೆನ್ಸ್ ಅನ್ನ ಅವರು ಗ್ರಾಬ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಓವರ್ ಆಲ್ ಮಂತ್ ನಾನು ಹೇಳಿರ್ತೀನಿ. ಸೊ ಮತ್ತೆ ಅದನ್ನ ಬ್ರೇಕ್ ಡೌನ್ ಮಾಡೋಣ ವೀಕ್ಲಿ ವೈಸ್ ಯಾವ ರೀತಿ ಇದೆ ಅಂತ ಹೇಳಿ ನೋಡೋಣ. ಹಾಗಿದ್ರೆ ಏನ್ ಬರ್ತಾ ಇದೆ, ಈ ಒಂದು ರೀಡಿಂಗ್ ಅನ್ನ ನೀವು ಇನ್ನೂ ತನಕ ಕನೆಕ್ಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಕನೆಕ್ಟ್ ಮಾಡ್ಕೊಳ್ಳಿ. ಒಂದ್ಸಾರಿ ಪೇಜ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು, ಹಾಗೆ ಈ ಒಂದು ರೀಡಿಂಗ್ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು, ರಿಲೇಶನ್ಶಿಪ್ ಅಲ್ಲಿ ಇರೋರು ನೋಡ್ಬೋದು. ಏನ್ ಬರ್ತಾ ಇದೆ ನೋಡೋಣ. ಹಾಗಿದ್ರೆ ಎನರ್ಜಿ ಕ್ಲೇಮ್ ಮಾಡೋದನ್ನ ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ, ಯಾಕಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನಿಮ್ಗೆ ರೀಡಿಂಗ್ ಕನೆಕ್ಟ್ ಆಗ್ತಾ ಇದೆ ಎಲ್ಲೋ ಒಂದ್ ಕಡೆ ಅಂತಂದ್ರೆ ಒಂದ್ಸಾರಿ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ರೀಡಿಂಗ್ ನಿಮ್ಗೆ ಕನೆಕ್ಟ್ ಆಗ್ತಾ ಇಲ್ಲ ಅಂತಂದ್ರೆ ನೋಡಿ, ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಎಲ್ಲರಿಗೂ ಎಲ್ಲಾನು ಕನೆಕ್ಟ್ ಆಗ್ಬೇಕು ಅಂತ ಇರೋದಿಲ್ಲ. ಎಷ್ಟು ಕನೆಕ್ಟ್ ಆಗುತ್ತೆ ಅಷ್ಟು ತುಂಬಾ ಪಾಸಿಟಿವ್ ಮೈಂಡ್ ಇಂದ ತಗೊಳ್ಳಿ, ಉಳಿದಿದ್ದು ಆಸ್ ಎ ಗೈಡೆನ್ಸ್ ಅಂತ ತಗೊಳ್ಳಿ ಅಂತ ಹೇಳ್ತೀನಿ. ನೋಡೋಣ ಹಾಗಿದ್ರೆ ಏನ್ ಬರ್ತಾ ಇದೆ. ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಎಮೋಷನ್ಸ್ ನಾನು ಚೆಕ್ ಮಾಡ್ತಾ ಇದ್ದೀನಿ, ಬರುವಂತ ದಿನಗಳಲ್ಲಿ ಏನಾಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಓಕೆ, ಕರೇಜ್ ಬರ್ತಾ ಇದೆ, ಕಂಟೆಂಟ್ಮೆಂಟ್ ಬರ್ತಾ ಇದೆ. ನೋಡೋಣ ಏನ್ ರಿಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ದು. ಸೊ ಫಸ್ಟ್ ಆಫ್ ಆಲ್ ಕಾರ್ಡ್ ಬರ್ತಾ ಇರುವಂತದ್ದು ಕರೇಜ್ ಅಂತ ಹೇಳಿ. ಕರೇಜ್ ನೋಡಿ, ಎದಕ್ಕೆ ಕರೇಜ್ ಬೇಕು? ಕರೇಜ್ ಮೀನ್ಸ್ ನಿಮ್ಗೆ ಗೊತ್ತಿದೆ ಇದು ಒಂದು ಧೈರ್ಯ ಅಂತ ಸೂಚಿಸ್ತಾ ಇದೆ ಅಂತ ಹೇಳಿ. ಎದಕ್ಕೆ ಧೈರ್ಯ ಬೇಕು? ಹಾಗಿದ್ರೆ ಕೆಲವೊಂದಿಷ್ಟು ಸವಾಲುಗಳನ್ನ ನಿಮ್ಮ ಲೈಫ್ ಅಲ್ಲಿ ಚಾಲೆಂಜಸ್ ಗಳನ್ನ ನೀವೇನ್ ಚಾಲೆಂಜ್ ಅನ್ನ ಫೇಸ್ ಮಾಡ್ತಾ ಇದ್ದೀರಾ, ಅದಕ್ಕೆ ನಿಮ್ಗೆ ಏನ್ ಬೇಕು? ಈ ಒಂದು ಧೈರ್ಯ ಬೇಕಾಗುತ್ತೆ. ಲೈಕ್ ಮುಂದೆ ಬರುವಂತ ದಿನಗಳಲ್ಲಿ ಇರಬಹುದು. ಮತ್ತೆ ಇದು ಇನ್ನೂ ಒಂದು ಏನು ರಿಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ನಿಮ್ಮ ಕಂಫರ್ಟ್ ಝೋನ್ ನಿಂದ ನೀವು ಹೊರಗಡೆ ಬರ್ಬೇಕಾಗತ್ತೆ ಅನ್ನುವಂಥದ್ದು. ಏನ್ ಕಂಫರ್ಟ್ ಝೋನ್ ಇಂದ ಹೊರಗೆ ಬರುವಂತದ್ದು ನೋಡಿ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ಬೇಕಾಗತ್ತೆ. ಕೆಲವೊಂದ್ ಸಾರಿ ನೀವು ಏನೇ ಒಂದು ಮಾಡ್ತಾ ಇದ್ದೀರಾ ಅಂತಂದ್ರೆ ಅದನ್ನ ಫಸ್ಟ್ ಆಫ್ ಆಲ್ ನೀವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಅದನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳೋದು, ಇಂಪ್ಲಿಮೆಂಟೇಷನ್ ಮಾಡುವಂತದ್ದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದನ್ನ ಇಲ್ಲಿ ಮಾಡ್ಲಿಕ್ಕೆ ಹೇಳ್ತಾ ಇದೆ ಯೂನಿವರ್ಸ್ ಅಂತ ಹೇಳ್ಬಹುದು. ಇಲ್ಲಿ ಏನಾಗ್ತಾ ಇದೆ, ನೀವು ಥಿಂಕ್ ಮಾಡ್ತಾ ಇದ್ದೀರಾ, ಆಕ್ಷನ್ ಮೋಡಲ್ಲಿ ಇಲ್ಲ ಅನ್ನುವಂಥದ್ದು ನನ್ಗೆ ಅರ್ಥ ಆಗ್ತಾ ಇದೆ. ಓಕೆ, ಆ ಕಂಫರ್ಟ್ ಝೋನ್ ನಿಮ್ಗೆ ಒಂದು ಸುರಕ್ಷಿತವಾದಂತ ಒಂದು ಟೈಮ್ ಅಲ್ಲಿ ನೀವು ಕೂತಿದ್ದೀರಾ, ಒಂದು ಪ್ಲೇಸ್ ಅಲ್ಲಿ ನೀವು ಕೂತಿದ್ದೀರಾ ಅಂತ ಹೇಳ್ಬೋದು. ಅಲ್ಲಿಂದ ನೀವು ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಮತ್ತೆ ಇನ್ನೂ ಹೇಳ್ಬೇಕು ಅಂತಂದ್ರೆ, ನೀವು ಯಾವಾಗ ನಿಮ್ಮ ಒಂದು ಸ್ವ ಇಚ್ಛೆಯಿಂದ ಧೈರ್ಯದಿಂದ ನೀವೇನಾದ್ರೂ ಮುಂದೆ ಹೆಜ್ಜೆ ಇಟ್ಟಾಗ ನಿಮ್ಗೆ ಏನಾಗುತ್ತೆ, ಬೇರೆ ಬೇರೆ ಆದಂತಹ ಅವಕಾಶಗಳು ನಿಮ್ಮ ಹತ್ರ ಬರೋಕೆ ಶುರು ಮಾಡುತ್ತೆ ಅನ್ನುವಂಥದ್ದು ಇಲ್ಲಿ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಓಕೆ, ತುಂಬಾ ಇಂಪಾರ್ಟೆಂಟ್ ಇದೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕೆ ಈ ಮೆಸೇಜ್ ನಿಮ್ಗೆ ಬರ್ತಾ ಇದೆ ಅಂತಂದ್ರೆ ನೋಡಿ, ಇದುವರೆಗೂ ಇದು ಏನಾದ್ರೂ ನೀವು ಈ ಒಂದು ಲೆವೆಲ್ ಇಂದ ಈ ಲೆವೆಲ್ಗೆ ಬಂದಿದ್ದೇ ಆಯ್ತು ಅಂತಂದ್ರೆ, ಓಕೆ, ಕಂಟೈನ್ಮೆಂಟ್ ಅಂತ ಏನ್ ಬರ್ತಾ ಇದೆ, ಇದಕ್ಕೆ ನೀವ್ ಏನಾದ್ರೂ ಬಂದಿದ್ದೇ ಆಯ್ತು ಅಂತಂದ್ರೆ ಇಲ್ಲಿ ಒಂದು ತೃಪ್ತಿಕರವಾದಂತ ಜೀವನ ನಿಮ್ದು ಆಗ್ಲಿಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದನ್ನ ಯೂನಿವರ್ಸ್ ಹೇಳ್ತಾ ಇದೆ. ಅದು ಆಲ್ರೆಡಿ ನಿಮ್ಮ ಹತ್ರ ಇದೆ. ಈ ತೃಪ್ತಿ ಅನ್ನುವಂಥದ್ದು, ಸಂತೋಷ ಅನ್ನುವಂಥದ್ದು ನೀವು ಹೊರಗಡೆ ಹುಡುಕ್ಬೇಕಾಗಿರುವಂತ ಅವಶ್ಯಕತೆ ಇಲ್ಲ, ಆಲ್ರೆಡಿ ನಿಮ್ಮಲ್ಲಿ ಇದೆ. ಹೌದಾ? ಬಟ್ ಏನಾಗ್ತಾ ಇದೆ, ಆ ಕಂಫರ್ಟ್ ಝೋನ್ ಇಂದ ನೀವು ಹೊರಗಡೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅದನ್ನ ಕಳ್ಕೊಳ್ತಾ ಇದ್ದೀರೇನೋ ಅನ್ನುವಂತ ಭಾವನೆ ನಿಮ್ಗೂ ಕೂಡ ಬರುತ್ತೆ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಹಾಗಿದ್ರೆ ನೋಡೋಣ ಇನ್ನು ಏನ್ ಹೇಳ್ತಾ ಇದೆ ಯೂನಿವರ್ಸ್ ನಿಮ್ಗೆ. ಬರುವಂತ ದಿನಗಳಲ್ಲಿ ನಿಮ್ಗೆ ಏನು ಅವಕಾಶಗಳು ಬರ್ತಾ ಇದೆ, ನಿಮ್ಮ ಕರಿಯರ್ ಲೈಫ್ ಇರ್ಬೋದು, ನಿಮ್ಮ ಲವ್ ಲೈಫ್ ಇರ್ಬೋದು ಅನ್ನುವಂಥದ್ದನ್ನ ಏನ್ ನೀವು ಅಟ್ರಾಕ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅನ್ನುವಂಥದ್ದು, ನಿಮ್ಮ ರಿಲೇಶನ್ಶಿಪ್ ಇರ್ಬೋದು, ಏನಿದೆ. ಓಕೆ, 10 ಆಫ್ ವಾಂಡ್ಸ್ ಬರ್ತಾ ಇದೆ. ನಾನ್ ಅನ್ಕೋತೀನಿ ಬರುವಂತ ಆಗಸ್ಟ್ ತಿಂಗಳಲ್ಲಿ ನಿಮ್ಮಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬಹುದು ನಿಮ್ಮ ಕರಿಯರ್ ವೈಸ್. ಯಾಕಂತಂದ್ರೆ ತುಂಬಾ ಬರ್ಡನ್ ಅನ್ನ ಫೀಲ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿ ನನ್ಗೆ ಅನ್ಸುತ್ತೆ. ಬರ್ಡನ್ ಅನ್ನ ನೀವು ಫೀಲ್ ಮಾಡ್ಕೊಳ್ತೀರಾ, ಯಾಕಂದ್ರೆ ತುಂಬಾ ಜವಾಬ್ದಾರಿಗಳನ್ನ ಹೆಗಲ್ ಮೇಲೆ ತಗೊಂಡ್ ಹೋಗ್ತಾ ಇದ್ದೀರಾ, ನೀವು ಒಬ್ಬರೇ ನಿಭಾಯಿಸ್ಲಿಕ್ಕೆ ಹೋಗ್ತಾ ಇದ್ದೀರಾ ಅನ್ನುವಂಥದ್ದು ನನ್ಗೆ ಕಾಣ್ತಾ ಇದೆ. ಹಾಗಾಗಿ ನನ್ಗನ್ಸುತ್ತೆ ಸ್ವಲ್ಪ ನಿಮ್ಗೆ ಚಾಲೆಂಜಿಂಗ್ ಆಗಿರುತ್ತೆ ನಿಮ್ಮ ಒಂದು ಕರಿಯರ್ ಲೈಫ್ ಅಲ್ಲಿ ಅಂತ ಹೇಳಿ. ನೋಡೋಣ ಇನ್ನು ಏನ್ ಬರ್ತಾ ಇದೆ. ಹಾಗಿದ್ರೆ ನಿಮ್ಮ ವಿಚಾರಗಳು, ಕೆಲವೊಂದಿಷ್ಟು ವಿಚಾರಗಳು ನಿಮ್ಮನ್ನ ಯಾವ ರೀತಿ ಕಟ್ ಹಾಕುತ್ತೆ ಅಂತಂದ್ರೆ, ಬೇರೆ ಬೇರೆ ವಿಚಾರಗಳು ಅಥವಾ ಯಾರಾದ್ರೂ ಏನಾದ್ರೂ ನಿಮ್ಗೆ ಆ ರೀತಿ ನೆಗೆಟಿವ್ ಆಗಿ ಮಾತಾಡಿರುವಂತ ವಿಚಾರಗಳು, ನಿಮ್ಮ ಬೆನ್ನ ಹಿಂದೆ ಏನೋ ಮಾತಾಡ್ತಾ ಇದ್ದಾರೆ ಅನ್ನೋಂತ ವಿಚಾರಗಳು ತುಂಬಾ ಸ್ಟ್ರಗ್ಲಿಂಗ್ ಆಗಿರುತ್ತೆ ಈ ದಿನಗಳಲ್ಲಿ ನಿಮ್ಗೆ. ಮತ್ತೆ ಅದರಿಂದ ನಿಮ್ಗೆ ಹೊರಗೆ ಬರೋದಕ್ಕಾಗೋದಿಲ್ಲ. ಎಂಗ್ಸೈಟಿ, ಡಿಪ್ರೆಷನ್, ಈ ರೀತಿ ಇಶ್ಯೂಸ್ ಬರ್ಬೋದು ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಓಕೆ, ಕನ್ಯಾ ರಾಶಿಯವ್ರಿಗೆ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿದೆ. ನೋಡೋಣ ಕರಿಯರ್ ರಿಲೇಟೆಡ್ ಅದು ಕೂಡ ನಾವು ನೋಡೋಣ. ಪೇಜ್ ಆಫ್ ಸ್ವಾರ್ಡ್ಸ್ ಬರ್ತಾ ಇರೋ ಕಾರಣ ಇಲ್ಲಿ ಸ್ವಲ್ಪ ಇಮ್ಮೆಚುರಿಟಿಯನ್ನ ಕಡಿಮೆ ಮಾಡ್ಕೋಬೇಕು, ನಿಮ್ಮ ವಿಚಾರಗಳ ಮೇಲೆ ತುಂಬಾ ಕಂಟ್ರೋಲ್ ಮಾಡ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಯಾವುದೇ ರೀತಿ ನೆಗೆಟಿವ್ ವಿಚಾರಗಳಿಗೆ ನೀವು
ಇದನ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಅವಕಾಶ ಕೊಡ್ಲಿಕ್ಕೆ ಹೋಗ್ಬೇಡಿ, ಮತ್ತೆ ಇಮ್ಮೆಚುರಿಟಿಯನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗುತ್ತೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಅಫ್ಕೋರ್ಸ್ ಇದೆಲ್ಲ ಏರಿಯಾದಿಂದ ನೀವೇನಾದ್ರೂ ಹೊರಗಡೆ ಬಂದಿದ್ದು ಆಯ್ತು ಅಂತಂದ್ರೆ ನಿಮ್ಗೆ ಯೂನಿವರ್ಸ್ ಇಂದ ಬರ್ತಾ ಇರುವಂತದ್ದು ಓವರ್ ಆಲ್ 3 ಏರಿಯಾಸ್ ಮೇಲೆ ನಿಮ್ಗೆ ಕೊಡ್ತಾ ಇರುವಂತದ್ದು ನಮ್ಮ ಮೆಜಿಷಿಯನ್. ಅಂದ್ರೆ ಎಂಡ್ ಆಫ್ ದಿ ಮಂತ್ ವರೆಗೂ ನೀವು ಆಸ್ ಎ ಮೆಜಿಷಿಯನ್ ತರ ನೀವು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿ ನಾನು ಅನ್ಕೋತೀನಿ. ಯಾಕಂತಂದ್ರೆ ಇಲ್ಲಿ ಮೆಜಿಷಿಯನ್ ಕಾರ್ಡ್ ಅಲ್ಲಿ ರೀಪ್ರೆಸೆಂಟ್ ಮಾಡುವಂತದ್ದು ಏನಂತಂದ್ರೆ ನಿಮ್ಗೆ ಬರುವಂತ ದಿನಗಳಲ್ಲಿ ಎಲ್ಲಾ ರೀತಿಯಿಂದ ಸೌಲಭ್ಯಗಳು ನಿಮ್ಮ ಹತ್ರ ಇರುತ್ತೆ, ಫೆಸಿಲಿಟೀಸ್ ಇರುತ್ತೆ, ಅದನ್ನ ಜಸ್ಟ್ ತಗೊಂಡು ನೀವು ಮುಂದೆ ಹೋಗ್ತಾ ಇರಬೇಕು ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ನೋಡೋಣ ಇನ್ನು ನಿಮ್ಮ ಜಸ್ಟ್ ಇವಾಗ ಇದನ್ ಮಾಡಿದ್ವಿ, ಹೆಲ್ತ್ ಆಸ್ಪೆಕ್ಟ್ ಅನ್ನ ಕೂಡ ಚೆಕ್ ಮಾಡ್ಬಿಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಹೆಲ್ತ್ ಅಲ್ಲಿ ಏನ್ ನಿಮ್ಗೆ ಏನ್ ಹೇಳ್ತಾ ಇದೆ ಯೂನಿವರ್ಸ್ ನಿಮ್ಗೆ ಅಂತ ಹೇಳಿ. ಸೊ ಓವರ್ ಆಲ್ ಮಂತ್ ನಾನು ಇವಾಗ ನೋಡ್ತಾ ಇರುವಂತದ್ದು, ನೋಡೋಣ ಇನ್ನು ಏನ್ ಬರುತ್ತೆ ನಿಮ್ಗೆ ಅಂತ ಹೇಳಿ. ಓಕೆ ಓಕೆ, ಹೆಲ್ತ್ ವೈಸ್ ಚೆನ್ನಾಗಿದೆ. ಫಸ್ಟ್ ವೀಕ್ ಅಲ್ಲಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಅಂತ ಇರೋದಿಲ್ಲ. ಸೆಕೆಂಡ್ ವೀಕ್ ಬರ್ತಾ ಬರ್ತಾ ಸ್ವಲ್ಪ ನಿಮ್ಮನ್ನ ನೀವು ತುಂಬಾ ರಿಸ್ಟ್ರಿಕ್ಟೆಡ್ ಮಾಡ್ಕೋತೀರಾ, ತುಂಬಾ ಜೀವನ ಬೋರ್ ಆಗಿದೆ ಅಂತ ಹೇಳಿ ನಿಮ್ಗೆ ಫೀಲ್ ಆಗುವಂತದ್ದು, ಯಾರು ನನ್ನ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಅನ್ನೋವಂಥದ್ದು, ಅಥವಾ ನೀವು ಯಾರಿಗೂ ಕೇರ್ ಮಾಡದೇ ಇರುವಂತದ್ದು, ನಿಮ್ಮ ಒಂದು ನಿಮ್ಮಷ್ಟಕ್ಕೆ ನೀವೇ ತುಂಬಾ ರಿಸ್ಟ್ರಿಕ್ಟ್ ಮಾಡ್ಕೊಂಡು ಕೂಡುವಂತದ್ದು, ಡಾಮಿನೇಟಿಂಗ್ ಮಾಡುವಂತದ್ದು, ಈ ರೀತಿ ಎಲ್ಲ ನಿಮ್ಗೆ ಸ್ವಲ್ಪ ತಲೆನೋವಾಗುವಂತದ್ದು ನನ್ಗೆ ಅನಿಸ್ತಾ ಇದೆ. ಅದನ್ನ ಬಿಟ್ರೆ ಕ್ವೀನ್ ಆಫ್ ಸ್ವಾರ್ಡ್ಸ್ ಬರುವಂತ 3ನೇ ವಾರದಲ್ಲಿ, ಆಗಸ್ಟ್ 3ನೇ ವಾರದಲ್ಲಿ ನಿಮ್ಗೆ ಇದರಿಂದ ಹೊರಗಡೆ ಬರ್ತೀರಾ. ನಿಮ್ಮ ವಿಚಾರಗಳ ಮೇಲೆ ನಿಮ್ಗೆ ಇದು ಸಿಗುತ್ತೆ, ಏನಂದ್ರೆ ಕಂಟ್ರೋಲ್ ಸಿಗುತ್ತೆ. ಹಾಗಾಗಿ ನಿಮ್ಗೆ ಯಾವುದೇ ರೀತಿ ಇಶ್ಯೂಸ್ ಇತ್ತು ಅದರಿಂದ ನೀವು ಹೊರಗಡೆ ಬರ್ತೀರಾ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಅಗೇನ್ 3 ಆಫ್ ವಾಂಡ್ಸ್ ಬರ್ತಾ ಇರೋ ಕಾರಣ ಇಲ್ಲಿ ಏನಾದ್ರೂ ಸ್ವಲ್ಪ ಲೋನ್ಲಿನೆಸ್ ಅನ್ನುವಂಥದ್ದು ಫೀಲಿಂಗ್ ನಿಮ್ಗೆ ಬರ್ಬೋದು. ಎಲ್ಲಾನು ನಾನು ಜೆಂಡರ್ ವೈಸ್ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಒಬ್ರೆ ಮಾಡುವಂತದ್ದು ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ನೀವು ಮಿಸ್ ಮಾಡ್ಕೊಳ್ಳುವಂಥದ್ದು, ಯಾರಿಗೋ ತುಂಬಾ ಮಿಸ್ ಮಾಡ್ಕೊಳ್ಳುವಂಥದ್ದು ನನ್ಗೆ ಅನಿಸ್ತಾ ಇದೆ. ಹಿಂದೆ ಆಗಿರೋ ಘಟನೆಗಳನ್ನ ನೆನ್ಪು ಮಾಡ್ಕೊಂಡು ಸ್ವಲ್ಪ ಎಲ್ಲೋ ನಿಮ್ಗೆ ಎಂಗ್ಸೈಟಿ ಫೀಲ್ ಆಗುವಂತದ್ದು ನನ್ಗೆ ಅನಿಸ್ತಾ ಇದೆ. ಓಕೆ, ಹಾಗಿದ್ರೆ ನಿಮ್ಮ ಕರಿಯರ್ ವೈಸ್ ಅನ್ನ ನೋಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಕರಿಯರ್ ವೈಸ್ ನೋಡ್ತಾ ಇದ್ರೆ 10 ಆಫ್ ವಾಂಡ್ಸ್ ಅಗೇನ್ 10 ಆಫ್ ವಾಂಡ್ಸ್ ಬರ್ತಾ ಇದೆ. ನಾನು ಹೇಳಿದ್ನಲ್ವಾ ಫಸ್ಟ್ ಕಾರ್ಡ್ ನಿಮ್ಗೆ ಕರಿಯರ್ ಅಲ್ಲಿ 10 ಆಫ್ ವಾಂಡ್ಸ್ ಬಂದಿತ್ತು, ಆ ಕಾರ್ಡ್ ಅಲ್ಲಿ ಇವಾಗ ಕೂಡ ಅದೇ ಬರ್ತಾ ಇದೆ. ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್, ನೋಡಿ ತುಂಬಾ ಬರ್ಡನ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ, ನಿಮ್ಮನ್ನ ನೀವು ತುಂಬಾ ಹೆವಿ ಫೀಲ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಬರೋ ಅಂತ ಚಾಲೆಂಜಸ್ ಅನ್ನ ನೀವು ಎಷ್ಟು ಹ್ಯಾಪಿಯಾಗಿ ನೀವು ಒಪ್ಕೊಳ್ತಾ ಹೋಗ್ತೀರಾ, ನಿಮ್ಗೆ ಯೂನಿವರ್ಸ್ ಅಷ್ಟೇ ನಿಮ್ಗೆ ಈಸಿಯಾಗಿ ಮಾಡ್ಕೊಡುತ್ತೆ ಎಲ್ಲಾನು ಕೂಡ. ಓಕೆ, ತುಂಬಾ ಪಾಸಿಟಿವ್ ಮೈಂಡ್ ಇಟ್ಕೊಂಡು ಹೋಗಿ. ಮತ್ತೆ ಈ ರೀತಿ ಬರ್ಡನ್ ಫೀಲ್ ಮಾಡ್ಕೊಳ್ಳೋದ್ರಿಂದ ಏನೂ ಆಗೋದಿಲ್ಲ. ಕೆಲವೊಂದಿಷ್ಟು ಜವಾಬ್ದಾರಿ, ಬೇಡವಾಗಿರೋ ಜವಾಬ್ದಾರಿಗಳನ್ನ ನೀವು ತಗೊಂಡು ಹೋಗ್ತಾ ಇದ್ದೀರಾ, ಕ್ಯಾರಿ ಮಾಡ್ತಾ ಇದ್ದೀರಾ ನಿಮ್ಮ ಮೇಲೆ ನೀವು. ಬೇಕಂದ್ರೆ ನೀವು ಇದನ್ನ ಸ್ಪ್ಲಿಟ್ ಔಟ್ ಮಾಡ್ಬೋದು, ಬೇರೆದವ್ರಿಗೂ ಕೊಡ್ಬಹುದು, ಬಟ್ ನೀವು ಕೊಡ್ತಾ ಇಲ್ಲ. ಓಕೆ, ಹಾಗಾಗಿ ಸ್ವಲ್ಪ ಏನ್ ಮಾಡ್ಬೇಕು ಹಾಗಿದ್ರೆ ತುಂಬಾ ಇಂಪಾರ್ಟೆಂಟ್ ನೋಡಿ. ನಾನು ಇನ್ನೊಂದು ಮರ್ತೆ ಇಲ್ಲಿ ಹೆಲ್ತ್ ಆಸ್ಪೆಕ್ಟ್ ಇಂದ ನಿಮ್ಗೆ ಹೇಳ್ಬೇಕಾಗಿತ್ತು. ನಾನು ಜಜ್ಮೆಂಟ್ ಕಾರ್ಡ್ ರೀಪ್ರೆಸೆಂಟ್ ಮಾಡ್ತಾ ಇರುವಂತದ್ದು ಮೇ ಬಿ ನಿಮ್ಗೆ ಫಸ್ಟ್ ವೀಕ್ ಅಲ್ಲಿ, ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್, ನಿಮ್ಗೆ ಮೇಜರ್ ಆಗಿ ಹೆಲ್ತ್ ಇಶ್ಯೂಸ್ ಇಂತ ನೀವು ರಿಕವರ್ ಮಾಡ್ಕೊಳ್ತಾ ಇರುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಸೊ ಯಾವುದಕ್ಕೂ ನನಗೆ ಒಂದು ಕಮೆಂಟ್ ಅಲ್ಲಿ ಹೇಳಿ. ಓಕೆ, ನಾನು ಇವಾಗ ನೋಡಿದೆ, ನನ್ಗೆ ಅನಿಸ್ತಾ ಇದೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಸೆಕೆಂಡ್ ಚಾನ್ಸ್ ಬಂದಿದೆ, ನಿಮ್ಮ ಲೈಫ್ಗೆ ಸೆಕೆಂಡ್ ಚಾನ್ಸ್ ಬಂದಿದೆ ಅಂತ ಹೇಳಿ ನನ್ಗೆ ಅನಿಸ್ತಾ ಇರುವಂತದ್ದು. ಮತ್ತೆ ಇಲ್ಲಿ ಅಗೇನ್ ಬ್ಯಾಕ್ ಟು ದಿಸ್ ಕಾರ್ಡ್, ಇಲ್ಲಿ ಏನಾಗ್ತಾ ಇದೆ 10 ಆಫ್ ವಾಂಡ್ಸ್ ಬರ್ತಾ ಇರೋದು. ತುಂಬಾ ಬರ್ಡನ್ ಫೀಲ್ ಮಾಡ್ಕೊಳ್ತೀರಾ ಖಂಡಿತ ಫಸ್ಟ್ ವೀಕ್ ಅಲ್ಲಿ, ನಿಮ್ಗೆ ಇದರಲ್ಲಿ ಗೊತ್ತಾಗುತ್ತೆ ಏನಿದೆ ಅಂತ ಹೇಳಿ. ವೀಕ್ಲಿ ಬ್ರೇಕ್ ಡೌನ್ ಮಾಡೋಣ ಏನ್ ಬರುತ್ತೆ ಅಂತ. ಸೊ 9 ಆಫ್ ಪೆಂಟಿಕಲ್ಸ್, ಇಲ್ಲಿಂದ ನೀವು ಇಲ್ಲೇ ಹೋಗೋದಕ್ಕೆ, ಯಾಕಂದ್ರೆ ಇಲ್ಲಿ ನೀವು ಟ್ರಾನ್ಸ್ಫಾರ್ಮೇಶನ್ ಅನ್ನ ತಗೊಂಡ್ ಬರ್ತಾ ಇದ್ದೀರಾ ನಿಮ್ಮ ಲೈಫ್ ಅಲ್ಲಿ. ಓಕೆ, ಒಂದು ನ್ಯೂ ಬಿಗಿನಿಂಗ್ ಆಗುತ್ತೆ ನಿಮ್ಮ ಲೈಫ್ ಅಲ್ಲಿ. ಹಾಗಾಗಿ ಅಪಾರ್ಚುನಿಟೀಸ್, ಬಂದಿರೋ ಅಪಾರ್ಚುನಿಟಿನ ನೀವೇನಾದ್ರೂ ಗ್ರಾಬ್ ಮಾಡ್ಕೊಂಡಿದ್ದೆ ಆಯ್ತು ಅಂತಂದ್ರೆ 9 ಆಫ್ ಪೆಂಟಿಕಲ್ಸ್ ರೀಪ್ರೆಸೆಂಟ್ ಮಾಡ್ತಾ ಇರುವಂತದ್ದು ನಿಮ್ಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರ್ತಾ ಇದೆ ಲೈಫ್ ಅಲ್ಲಿ ಅಂತ ಹೇಳಿ. ಸ್ಟ್ರಗಲ್ ಇರುತ್ತೆ, ಯಾವ್ದು ಕೂಡ ಈಸಿ ಆಗಿರೋದಿಲ್ಲ. ನೀವೇನ್ ಕಷ್ಟಪಟ್ಟಿರ್ತೀರಾ ಅದಕ್ಕೆ ನಿಮ್ಗೆ ರಿಸಲ್ಟ್ ಬರ್ಲಿಕ್ಕೆ ಹೋಗ್ತಾ ಇದೆ ಸೆಕೆಂಡ್ ವೀಕ್ ಅಲ್ಲಿ ಅಂತ ಹೇಳಿ. ಓಕೆ, ಮತ್ತೆ ಅದು ಇನ್ನೂ ನೋಡ್ತಾ ಹೋದಾಗ ನಿಮ್ಗೆ ಇನ್ನೂ ಅಪಾರ್ಚುನಿಟೀಸ್, ಬೇರೆ ಬೇರೆ ಅಪಾರ್ಚುನಿಟೀಸ್ ಬರುತ್ತೆ. ಯೂನಿವರ್ಸ್ ಇಂದ ಬೇರೆ ಒಂದು ಅವಕಾಶ ನಿಮ್ಗೆ ಸಿಗುವಂತದ್ದು ನಿಮ್ಮ ಕರಿಯರ್ ವೈಸ್ ನಾನು ಹೇಳ್ತಾ ಇದ್ದೀನಿ. ನೋಡ್ಕೊಳ್ಳಿ, ಅದೇನಾದ್ರೂ ನೀವು ವಿಚಾರ ಮಾಡಿ ನೀವೇನಾದ್ರೂ ಗ್ರಾಪ್ ಮಾಡ್ಕೊಂಡಿದ್ದು ಆಯ್ತು ಅಂತಂದ್ರೆ ಅಲ್ಲಿನೂ ನಿಮ್ಗೆ ಒಂದು ಫೈನಾನ್ಷಿಯಲಿ ಸ್ಟೆಬಿಲಿಟಿ ಬರುವಂತ ಅವಕಾಶ ಇರುತ್ತೆ. ಹಾಗೆ ಕ್ವೀನ್ ಆಫ್ ವಾಂಡ್ಸ್ ಬರ್ತಾ ಇದೆ, ಎಕ್ಸಲೆಂಟ್. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಒಂದು ಜರ್ನಿ ನೋಡಿ ಯಾವ ರೀತಿ ಇದೆ, ಎಂಡ್ ಆಫ್ ಆಗಸ್ಟ್ ಮಂತ್ ಅಲ್ಲಿ ನಿಮ್ಮ ಒಂದು ಜರ್ನಿ ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ. ತುಂಬಾ ಒಂದು ಟ್ರಾನ್ಸ್ಫಾರ್ಮೇಶನ್, ಮೇಜರ್ ಟ್ರಾನ್ಸ್ಫಾರ್ಮೇಶನ್ ನಿಮ್ಮ ಒಂದು ಕರಿಯರ್ ಲೈಫ್ ಅಲ್ಲಿ ಆಗ್ಲಿಕ್ಕೆ ಹೋಗ್ತಾ ಇದೆ. ಯೂನಿವರ್ಸ್ ಇದನ್ನ ಮಾಡ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬಹುದು. ಕ್ವೀನ್ ಆಫ್ ವಾಂಡ್ಸ್, ನೀವು ಎಲ್ಲ ಒಂದು ಏರಿಯಾದಲ್ಲಿ ಸ್ಟೇಬಲ್ ಆಗಿರ್ತೀರಾ, ಮತ್ತೆ ನಿಮ್ಮದೇ ಆದಂತ ಒಂದು ಸ್ಟ್ರಕ್ಚರ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ, ಪ್ಲಾನಿಂಗ್ಸ್ ಕರೆಕ್ಟ್ ಆಗಿ ಇಟ್ಕೊಂಡು ಹೋಗ್ತೀರಾ, ಲೀಡರ್ಶಿಪ್ ಕ್ವಾಲಿಟಿಯನ್ನ ಮೇಂಟೈನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ಆಸ್ ಎ ಲೀಡರ್ ನೀವು ಏನಾದ್ರೂ ಲೈಕ್ ನಿಮ್ಮ ಜಾಬ್ ಅಲ್ಲಿ ನೀವೇನಾದ್ರೂ ಲೀಡರ್ ಆಗಿದ್ರೆ,
ಓಕೆ. ಸೊ ಅಲ್ಲಿ ನೀವು ಟೀಮ್ ಅನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗುವಂತದ್ದು, ಇನ್ನೊಬ್ರ ಬಗ್ಗೆ ಕೇರಿಂಗ್ ಮಾಡುವಂತದ್ದು, ಇದೆಲ್ಲ ಕ್ವಾಲಿಟೀಸ್ ಅನ್ನ ನೀವು ಹೊಂದ್ಕೊಂಡಿರ್ತೀರಾ ಅಂತ ಹೇಳ್ಬಹುದು. ಯಾಕೆ ಇಲ್ಲಿ ನೀವು ತುಂಬಾ ಪೇನ್ ಅನ್ನ ಅನುಭವಿಸಿದೀರಾ. ಸೊ ಆ ಚೇಂಜಸ್ ನಿಮ್ಮಲ್ಲಿ ಇವಾಗ ಯೂನಿವರ್ಸ್ ಕಾಣ್ಲಿಕ್ಕೆ ಹೋಗ್ತಾ ಇದೆ, ಕೊಡ್ತಾ ಇದೆ ಅಂತ ಹೇಳ್ಬಹುದು. ಓಕೆ. ಹಾಗಿದ್ರೆ ರಿಲೇಶನ್ಶಿಪ್ ಆಸ್ಪೆಕ್ಟ್ ಅನ್ನ ಕೂಡ ನೋಡ್ಬಿಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ ರಿಲೇಶನ್ಶಿಪ್ ಅಲ್ಲಿ. ಓಕೆ, ರಿಲೇಶನ್ಶಿಪ್ ವೈಸ್ ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ಸ್ ಅಂತ ಇರಬಹುದು, ಬ್ಯಾಲೆನ್ಸ್ ಮಾಡೋದಕ್ಕೆ ನಿಮ್ಗೆ ಪ್ರಾಬ್ಲಮ್ ಅಂತ ಆಗ್ಬಹುದು ಫಸ್ಟ್ ವೀಕ್ ಅಲ್ಲಿ ನಾನು ನೋಡಿದಾಗ. ಹಾಗೆ ಸೆಕೆಂಡ್ ವೀಕ್ ಅಲ್ಲಿ ನಾನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ಅಗೇನ್ ಕನ್ಫ್ಯೂಷನ್ಸ್, ಅಗೇನ್ ನಿಮ್ಗೆ ಒಂದು ಏನಂತಂದ್ರೆ ಕ್ಲಾರಿಟಿ ಬರ್ದೇ ಇರುವಂತದ್ದು, ಅಥವಾ ಎಲ್ಲೋ ಒಂದ್ ಕಡೆ ನೀವು ಇಲ್ಯೂಷನ್ ಅಲ್ಲಿ ಬದುಕ್ತಾ ಇದ್ದೀರಾ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ. ಯಾವುದು ಕರೆಕ್ಟ್ ಆಗಿದೆ, ನಿಮ್ಮ ಪಾರ್ಟ್ನರ್ ಕರೆಕ್ಟ್ ಆಗಿದಾರಾ ಇಲ್ವಾ, ಏನೋ ನನ್ ಬೆನ್ ಹಿಂದೆ ಏನಾದ್ರು ಮಾಡ್ತಾ ಇದ್ದಾರಾ, ಈ ರೀತಿ ನಿಮ್ಗೆ ಆಗುವಂತದ್ದು ಇದು ಒಂದೇದ್ದು. ಅಥವಾ ಬೇರೆ ಬೇರೆ ಫ್ರೆಂಡ್ಸ್ ಜೊತೆಗೆ ನೀವು ಇದ್ದಾಗ ಫ್ರೆಂಡ್ಸ್ ನಿಮ್ಗೆ ಏನಾದ್ರು ಆ ರೀತಿ ತಲೆಯಲ್ಲಿ ತುಂಬುವಂತದ್ದು, ನಿಮ್ಗೆ ಲೈಫ್ ಅಲ್ಲಿ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡುವಂತದ್ದು, ಇದನ್ನ ರೆಸೊನೇಟ್ ಮಾಡ್ಕೊಳ್ಳಿ ಯಾರಿಗೆ ಆಗುತ್ತೆ ಅಂತ ಹೇಳಿ. ಓಕೆ, ಈ ರೀತಿ ಬರ್ತಾ ಇದೆ. ಮತ್ತೆ ಇನ್ನು ಥರ್ಡ್ ವೀಕ್ ಅಲ್ಲಿ ನಾನು ನೋಡಿದಾಗ ಅಫ್ಕೋರ್ಸ್ ಥರ್ಡ್ ವೀಕ್ ಅಲ್ಲಿ ಏಸ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ನಿಮ್ಗೆ ಕೆಲವೊಂದಿಷ್ಟು ವಿಚಾರಗಳು ಗೊತ್ತಾಗುತ್ತೆ, ಕ್ಲಾರಿಟಿ ಬರ್ಲಿಕ್ಕೆ ಹೋಗ್ತಾ ಇದೆ ನಿಮ್ಗೆ ಅಂತ ಹೇಳಿ ರಿಲೇಶನ್ಶಿಪ್ ವೈಸ್. ಓಕೆ, ಕ್ಲಾರಿಟಿ ಬರುತ್ತೆ ನಿಮ್ಗೆ. ಇಲ್ಲಿ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದೀರಲ್ವಾ, ಹಾಗಾಗಿ ಥರ್ಡ್ ವೀಕ್ ಅಲ್ಲಿ ಅನಾಲಿಸಿಸ್ ಆಗುತ್ತೆ, ನಿಮ್ಗೆ ಕ್ಲಾರಿಟಿ ಬರುತ್ತೆ ಅಂತ ಹೇಳಿ. ನೆಕ್ಸ್ಟ್ ಕಾರ್ಡ್ ಬರ್ತಾ ಇರುವಂತದ್ದು ಏಸ್ ಆಫ್ ಕಪ್ಸ್. ತುಂಬಾ ಚೆನ್ನಾಗಿದೆ. ನಿಮ್ಮ ಲೈಫ್ ಅಲ್ಲಿ ಯಾರಾದ್ರೂ ಲಾಸ್ಟ್ ವೀಕ್ ಅಲ್ಲಿ ಚೆಕ್ ಮಾಡಿ, ಯಾರಾದ್ರೂ ನಿಮ್ಮ ಲೈಫ್ ಅಲ್ಲಿ ಎಂಟ್ರಿ ಆಗುವಂತದ್ದು, ನಿಮ್ಮ ರಿಲೇಶನ್ಶಿಪ್ ವೈಸ್ ನಾನು ನೋಡ್ತಾ ಇದ್ದೀನಿ. ಫ್ರೆಂಡ್ ಆಗುವಂತದ್ದು, ಯಾರಾದ್ರೂ ಹೊಸ ಪರ್ಸನ್ ನಿಮ್ಮ ಲೈಫ್ ಅಲ್ಲಿ ಎಂಟ್ರಿ ಆಗುವಂತದ್ದು ನನಗೆ ತುಂಬಾ ಅನಿಸ್ತಾ ಇದೆ. ನಿಮ್ಗೆ ಅನ್ಸುತ್ತೆ, ಅವ್ರಿಗೆ ನೋಡಿದಾಗ ಫೀಲ್ ಆಗುತ್ತೆ ನಿಮ್ಗೆ ಇವ್ರದ್ದು ನಂದು ಕನೆಕ್ಷನ್ ಇದೆ ಮೊದ್ಲಿಂದ ಅಂತ ಹೇಳಿ. ಆ ರೀತಿ ಫೀಲಿಂಗ್ ನಿಮ್ಗೆ ಬರುವಂತದ್ದು, ಫ್ರೆಂಡ್ಶಿಪ್ ಆಗುವಂತದ್ದು, ಈ ರೀತಿ ಎಲ್ಲ ನನಗೆ ಚಾನ್ಸಸ್ ಕಾಣ್ತಾ ಇದೆ. ಮತ್ತೆ ಗೈಡೆನ್ಸ್ ಏನ್ ಬರ್ತಾ ಇದೆ ಅದನ್ನ ಕೂಡ ನೋಡೋಣ. ಓವರ್ ಆಲ್ ಆಗಿ ನಿಮ್ಗೆ ಒಂದು ಗೈಡೆನ್ಸ್ ಅನ್ನ ನಾನು ಪಿಕ್ ಮಾಡಿರ್ತೀನಿ. 5 ಆಫ್ ಕಪ್ಸ್ ಬರ್ತಾ ಇದೆ. ಅಗೇನ್ ರಿಲೇಶನ್ಶಿಪ್ ಕಾರ್ಡ್ ಬರ್ತಾ ಇದೆ. ರಿಲೇಶನ್ಶಿಪ್ ಅಲ್ಲೇನೆ ನಿಮ್ಗೆ ಕನ್ಫ್ಯೂಷನ್ಸ್ ತುಂಬಾ ಇರೋ ಕಾರಣ ಇಲ್ಲಿ ಏನ್ ಹೇಳ್ತಾ ಇದೆ ನೋಡಿ, ಕಾರ್ಡ್ ಏನ್ ರಿಪ್ರೆಸೆಂಟ್ ಮಾಡ್ತಾ ಇದೆ ಅಂತಂದ್ರೆ, ಏನಾಗುತ್ತೆ ಕೆಲವೊಂದ್ ಸಾರಿ ಎಷ್ಟೋ ನಮ್ಮಲ್ಲಿ ಕನ್ಫ್ಯೂಷನ್ಸ್ ಇದ್ರೂ ಕೂಡ ನಾವು ಅದನ್ನ ಕಮ್ಯುನಿಕೇಶನ್ ಇಂದ ಸಾಲ್ವ್ ಮಾಡ್ಕೋಬಹುದು. ಓಕೆನಾ. ಸೊ ಹಾಗಾಗಿ ಕಮ್ಯುನಿಕೇಶನ್ ಮಾಡಿ, ಮತ್ತೆ ನೀವು ಎಷ್ಟೋ ನಿಮ್ಮ ಸಂಬಂಧಗಳು ಎಷ್ಟು ಚೆನ್ನಾಗಿರುತ್ತೆ, ನೀವೇನ್ ಮಾಡ್ಬೇಕು ಅಂತಂದ್ರೆ, ಯಾರು ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ ಅವ್ರಿಗೆ ನೀವು ಬ್ರೇಕ್ ಅನ್ನ ಕೊಟ್ಟು, ನಿಮ್ಮ ಜೊತೆಗೆ ಯಾರು ಚೆನ್ನಾಗಿದಾರಲ್ವಾ ಅಟ್ಲೀಸ್ಟ್ ಅವ್ರ ಕಡೆ ನೀವು ನಿಮ್ಮ ಒಲವನ್ನ ತೋರಿಸಿ, ಅವ್ರ ಮಾತನ್ನ ಕೇಳಿ ಅನ್ನೋಂಥದ್ದನ್ನ ಯೂನಿವರ್ಸ್ ನಿಮ್ಗೆ ಕ್ಲಿಯರ್ ಆಗಿ ಮೆಸೇಜ್ ಕೊಡ್ತಾ ಇದೆ ಫ್ರೆಂಡ್ಸ್. ಹಾಗಾಗಿ ನೋಡ್ಕೊಳ್ಳಿ ಎಷ್ಟು ರೆಸನೇಟ್ ಆಯ್ತು. ಖಂಡಿತ ನನಗೆ ಒಂದು ಮೆಸೇಜ್ ಮಾಡೋದನ್ನ ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.